ತಿನ್ನಾಪುರತೆ ಕೀಸ್ ನೀಲ್ಗೆ ಸಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತೇನಪ್ಪ ಅಂದ್ರೆ ನಾ ಎಲ್ಲಿ ಬಂದೀನಂದ್ರೆ ನಮ್ಮ ದೊಡ್ಡ ಕೆಲಸದ ಮೇಲೆ ಹೋಗಿ ಸಲಕ್ಕೆ ನಾ ಎಂದ ಇಲ್ಲಿ ತೋಟಕ್ಕೆ ಬಂದೀನಿ. ಏನು ನೋಡತ್ತಿರಲ್ಲ, ಇದು ತೋಟ ಸುತ್ತ ಇದು ತೋಟ ತೋಟದೊಳಗೆ ಇದ್ದಿದೆ ಮನೆ ಸಲುವಾಗಿ ಯಾರು ಇರಲ್ಲ. ಬಟ್ ಈಗ ಅಲ್ಲಿ ಏನೋ ದನಗಳು ಕಾಣ್ತಾವೆ, ಅಲ್ಲೊಂದು 2-3 ಅವ. ಅದ್ರ ಸಲಕ್ಕೆ ನಾ ಯಾರೊಬ್ಬರು ಮನಿದವ್ರು ಇರ್ಬೇಕಂತ ಯಾರೂ ಇಲ್ಲಿ ಹೊಲದಾಗ, ಅದ್ರ ಸಲಕ್ಕೆ ನಾ ಬಂದೀನಿ. ಈಗ ಎಂತಪ್ಪ ಅಂದ್ರೆ ಜರ ದನಗಳಿಗೆ ಮೇವು ಹಾಕ್ತೀನಿ. ಮೇವು ಹಾಕೋಯಿಂದ ಅಲ್ಲಿ ಒಳಗೆ ನೀರು ಹೂಡೋದ, ಜರ ಹೊಲಕ್ಕೆ ಹೋಗಿ ನೀರು ಹೂಡುತ್ತಾ ಜರ. ಈಗ ಬಾ ಅಲ್ಲಿ ಏನ್ರಿ ಅವನ್ ಮಾನ್ಕೆ ನೀಲ್ಕೆ ಇದು ನೋಡ್ಬರಂಬ ಹೋಪ ಬಾ. ಈ ನಾಯಿ ಬಾಲ ನೋಡ್ರಿ ಏಟು ಉದ್ದದ, ಒಟ್ಟ ಡೊಂಕ್ ಅಂಬೋದಿಲ್ಲ. ಭಾಳ ಜನ ಹೇಳ್ತಾರೆ ನಾಯಿ ಬಾಲೆ ಅವರು ಡೊಂಕ್ ಇರುತ್ತೆ ಅಂತ. ಈ ನಾಯಿ ನೋಡ್ರಿ, ನಾಯಿ ಬಾಲೆ ಏಟು ಉದ್ದ. ನಿಂದರು ಈಗ 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 ಬಾ ಹೋಗಂಬ ಬಾ. ಅಲ್ಲಿ ನೀಲ್ಕೆ ಆಗ್ಯಾವ, ನೀಲ್ಕೆ ಹಣ್ಣಾಗ್ಯಾವ, ಇನ್ನು ಕಗ್ಗವ ಅಂದ್ರೆ ಹಣ್ಣು 1-2 ಅವ ನೋಡ್ತೀನಿ. ಸಿಕ್ಕು ಅಂದ್ರೆ ಬೆಸ್ಟ್. ಈಗ ನಿಂಬೆಕಾಯಿ ಆಗ್ಯಾವ, ನಿಂಬೆಕಾಯಿ ಈಗ ಇಷ್ಟಿಷ್ಟು ಕಾಯಿಗ್ಯಾವ ಅಂದ್ರೆ ಹಣ್ಣಾಗಿರ. ನೀಲ್ಕೆ ಅವ, ಅವನು ಕಗ್ಗ್ಯಾವ. ಹಣ್ಣು ಎಷ್ಟವ ಅಂತ ನೋಡ್ತೀನಿ. 1-2-3 ದಿನ ಸಲಕ್ಕೆ ಸಿಕ್ಕರಂದ್ರೆ ಗುಣ ಆಗ್ತದೆ ಜರ. ಈಗ ಏನ್ದಾಗ ಗಿಡದಾಗ ಈಗ ಇವು ಕಾಯಿನೂ ಈಗ ನೋಡ್ರಿ ಅಷ್ಟು ಕಗ್ಗ ಕಾಯಿ ಒಂದೊಂದು ಚಲೋನೇ ಅವಾಗ್ರಿ. ನೋಡ್ತೀನಿ 1-2-3 ಸಿಕ್ಕು ಅಂದ್ರೆ ನೀಲ್ಕೆ ಅಂತೂ ಸಿಕ್ಕಿಲ್ಲ. ಗಿಡದಾಗೆಲ್ಲ ಹೇರ್ ನೋಡ್ದ ಪೂರ ಕಗ್ಗವ. ಮಾನ್ಗೆ ನೋಡ್ರಿ ಬಿಸಿಲಿಗೆ ಪಾಡಲತ್ತವ. ಪಾಡಂದ್ರೆ ಹಣ್ಣು 1-2-3 ಇವು ಇನ್ನೂ ಬಿರ್ಸವ, ಜರ ಬಿಸಿಲಿಗೆ ಬಣ್ಣ ಹೋಗ್ಯಾವ. ಅದಕ್ಕೆ ಅಲ್ಲಿ ಮುಂದೆ ಇನ್ನೊಂದು ನೀಲ್ಕಾಯಿ ಗಿಡ ಅದ. ಇನ್ನೊಂದು ನೀಲ್ಕಾಯಿ ಗಿಡ ಅದ. ಅಲ್ಲೇನು ಸಿಗ್ಬೋದು, ಯಾಕಂದ್ರೆ ಇದಕ್ಕಿಂತ ಮೊದಲು ಹೋಗ್ಬಿಟ್ಟಿದ್ದು ಗಿಡ. ಅಲ್ಲಿ ಹೋಗಿ ಒಂದು ಇಷ್ಟು ಸಿಕ್ಕರೆ ಸಾಕು. ತಿನ್ನಾಪುರದಾಗ ಬರೀ ಮಾನ್ಕೆ ಅದು ಕಗ್ಗವ. ತಿಂದು ಬೇಸರ ಅನ್ನತ್ತವ ಮನುಷ್ಯ. ಈಗ ನೀಲ್ಕಾಯಿ ಮಾನ್ಕಾಯಿ ಸೀಸನ್ ಇದು, ಬೇಸಿಗೆ ಸೀಸನ್ ಅಂತ. ಈಗ ಮಾನ್ಕೆರೆ ಭಾಳವ. ಈಗ ಆ ಗಿಡಕ್ಕೆ ನೋವ, ಈ ಗಿಡಕ್ಕೆ ನೋವ ಹೋಗಲ್ಲ. ಬಟ್ ನೀಲ್ಕೆ ಒಂದು ಮುಟ್ಟು ಸಿಕ್ಕರೆ ಸಾಕು. ಅಲ್ಲಿ ಗಿಡದ ಬಲ್ ಹೋಗ್ತೀನಿ. ಗಿಡದ ಬಲ್ ಬಂದೆವು. ಇಲ್ಲೇನಪ್ಪ ಅಂದ್ರೆ ಅಲ್ಲಿ ಮ್ಯಾಗ ಕಾಣತ್ತವ. ಅಲ್ಲೊಂದು ಹಣ್ಣಾಗ್ಯಾವ. ನೋಡ್ತೀನಿ, ಹಣ್ಣು ಇದ್ದು ಅಂದ್ರೆ ತಿಂತೀನಿ, ಇಲ್ದಿರ ಬಿಕಾಸಿ ಅಂತ ಸೀದಾ ನೀರು ಹುಡ್ಕೋತೀನಿ. ಗಿಡದಂದು ಅದ್ರ ಸಲುವಾಗಿ ಅಂತ ಸೀದಾ ನೀರು ಹುಡುಕೋತೀನಿ. ಇಲ್ಲೆಲ್ಲ ನೀರು ಹೊಡ್ಯದ. ಈಗ ಸಾಲದಾಗ ಬರ್ಬೇಕು. ಅಲ್ಲಿ ಹೋಗಿಂದ ಈ ಲೈಟ್ ಚಾಲು ಬಂದವ. ಈ ಸಲಕ್ಕೆ ಹೋಗಿಂದ ನೀರು ಹುಡ್ತೀನಿ. ಹೊಲ್ದಂದು ಎಲ್ಲ ಕೆಲಸ ನೀರದು ಹೂಡೋದು ಮುಗಿಸ್ಕೊಂಡು ಈಗ ಮನೆಗೆ ಬಂದಿದೆ. ಅದು ಜರ ನಾಳೆಯಿಂದ ಗಳೆ ಹೊಡೆಯೋದ ಹೊಲದಾಗ. ಅದ್ರ ಸಲುವಾಗಿ ಈಗಿಂದ ಪಲ್ಗ ಬದಲಾಯಿಸೋದ ದಿಂಡಿಂದು. ಅದಕ್ಕೆ ಏನಪ್ಪ ಅಂದ್ರೆ ಪಾನದು ತೊಗೊಂಡು ಪಲ್ಗ ಬದಲಾಯಿಸ್ಬೇಕು. ಹೋಗ್ತೀನಿ ಪಲ್ಗ ಬದಲಾಯಿಸ್. ಈ MP ಅವರು ಈಗ ನೋಡ್ತಿರ್ಲ ಯಾರ ಅವು ಒಂದು ಪಲ್ಗ ಹಚ್ಚೋದಸಿಂದ ಇಷ್ಟ ಆಯಿತು. ಈಗಿಂದ ಪಲ್ಗ ಹಚ್ಚಿದ ದಿಂಡಿಗೆ ಈಗಿಂದ ಟ್ಯಾಕ್ಟ್ರ್ ತೊಗೊಂಡು ದಿಂಡು ಹಚ್ಚಿ ನಾಳೆಗಿಂದಪ್ಪ ಅಂದ್ರೆ ಗಳೆ ಒಯ್ಬೇಕು. ಅದಕ್ಕೆ ಸಲಿಗೆ ಕೀಲಿ ತೊಗೊಂಡಿನಿ. ಟ್ಯಾಕ್ಟ್ರಿಗೆ ದಿಂಡು ಹಚ್ಚ ಫೈನಲಿ ಅಂದ್ರೆ ದಿಂಡು ಅದು ಹಚ್ಕೊಂಡ್ಬಂದಿದ್ದೆ. ಅಲ್ಲಿ ಮ್ಯಾಗಿದ್ದ ದಿಂಡ ಅದ್ರ ಸಲುವಾಗಿ ಹಚ್ಚಿ ಈಗಿಂದಪ್ಪ ನಿಂದಿರ್ಸಿನಿ. ಈಗ ಪತ್ತೆ ನಡೀತು. ಅದ್ರ ಸಲುವಾಗಿ ಈಗಿಂದ ನಾಳೆ ಕಳೆ ಹೊಡ್ಲಿಕ್ಕೆ ಹೋಗಿ ಅಲ್ಲಿವರೆಗೂ ಟಾಟಾ ಬಾಯ್.